कृष्णं वन्दे मन्त्रभाषधरं दिव्यार्भकाकृतिं शिखाबन्धत्रयोपेतं वैष्णीमध्वकराञ्चितं नमस्ते प्राणेश प्रणतविभवायावनिमगाः नमः स्वामिन् रामप्रियतमः हनुमन् गुरुगुण नमस्तुभ्यं भीमप्रबलतमकृष्णेश्वर भगवन् नमः श्रीमन्मध्वा प्रदेश सुदृशन्नो जय मंगलाष्टक सत्कीर्ते रामसन्देश सत्कृते राजराजेश्वर ख्याते तपोभूते कृते नमः ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मे नमः श्री गुरुभ्यो नमः। ನಿನ್ನೆ ವೇದಮಂಗಳದ ಕಾರ್ಯಕ್ರಮ ನಡೆಯಿತು. ಇವತ್ತು ವೇದ ಮಂಗಳ ನಡೆಯಿತು. ಅದರ ಜೊತೆಗೇನೆ ಶ್ರೀ ಮಧ್ವವಿಜಯದ ಪಾರಾಯಣ ಕಾರ್ಯಕ್ರಮವೂ ನಡೆಯಿತು. ವೇದ ಮತ್ತೆ ಶ್ರೀ ಮಧ್ವವಿಜಯ ವೇದ ಅದನ್ನು ನಿನ್ನೆ ಮೊನ್ನೆ ಎಲ್ಲ ನೋಡಿದರೆ ತುಂಬಾ ಆನಂದ ಆಗ್ತಿತ್ತು. ಪುಸ್ತಕ ಚೀಟಿ ಯಾವುದೂ ಇಲ್ಲದೆ ನಿರರ್ಗಳವಾಗಿ ಅಷ್ಟೂ ವೇದಗಳನ್ನು ನೂರಾರು ವಿದ್ವಾಂಸರು ಇಲ್ಲಿ ಮಾಡ್ತಿದ್ರು. ಇವತ್ತು ಆ ಹುಡುಗ ಕೃಷ್ಣದಾಸ ಜತಾಯ 5 ದಿನದಲ್ಲಿ ಅಷ್ಟೂ ವೇದ ಮಂತ್ರಗಳನ್ನು ಗುರುಗಳ ಪರೀಕ್ಷಕರ ಮುಂಭಾಗದಲ್ಲಿ ಅಷ್ಟೂ ಪಾರಾಯಣ ಮಾಡಿ ಇವತ್ತು ಮುಗಿಸಿದ್ದಾರೆ. ಪುಸ್ತಕ ಇಲ್ಲದೇನೆ ಮಾಡಿದ್ದಾರೆ. ಆದರೆ ಇವತ್ತು ಶ್ರೀ ಮಧ್ವವಿಜಯ ಪುಸ್ತಕ ಇಲ್ಲದೆ ಪಾರಾಯಣ ಮಾಡತಕ್ಕಂತಹ ವರ್ಗ ಇವತ್ತೂ ಇದೆ ಅಂತ ನಾವು ಹೆಮ್ಮೆ ಪಡಬೇಕಾಗ್ತದೆ. ಇವತ್ತು ನಮ್ಮದು ಪಾರಾಯಣ ನಡೀತಾ ಇತ್ತು. ಪೂಜ್ಯರಾದ ಅದಮಾರ ಮಠಾಧೀಶರು ಎಲ್ಲರ ಕೈಯಲ್ಲಿಯೂ ಪುಸ್ತಕ ಇತ್ತು, ಅವರ ಕೈಯಲ್ಲಿ ಪುಸ್ತಕ ಇರಲಿಲ್ಲ. ಪುಸ್ತಕ ಇದ್ದವರಿಗಿಂತ ಗಟ್ಟಿಯಾಗಿ ಅವರು ಪಾರಾಯಣ ಮಾಡ್ತಿದ್ರು, ನಿರರ್ಗಳವಾಗಿ ಪಾರಾಯಣ ಮಾಡ್ತಾರೆ. ಅದೇ ರೀತಿಯಲ್ಲಿ ಆ ಪುಟ್ಟಾಣಿ ಹುಡುಗ ಅವರು ಕೂಡ 16 ಸರ್ಗವನ್ನು ಮಧ್ವವಿಜಯ ಪಾರಾಯಣ ಮಾಡಿದ್ದಾರೆ. ಪುಟಾಣಿಯೂ ಮಧ್ವವಿಜಯ ಪಾರಾಯಣ ಮಾಡಿದ್ದಾರೆ ಪುಸ್ತಕ ಇಲ್ಲದೆ. ಹಿರಿಯರಾದ ಹಲವಾರು ಸ್ವಾಮಿಗಳೂ ಪಾರಾಯಣ ಮಾಡಿದ್ದಾರೆ. ಆದಿ ರತ್ನೇನ ದಯೇತ ಇಟ್ಟುಕೊಂಡ್ರೆ ಮಧ್ವವಿಜಯ ಇವತ್ತು ಪುಸ್ತಕ ಇಲ್ಲದೆ ಪಾರಾಯಣ ಮಾಡುವ ಗ್ರಂಥವಾಗಿ ಪರಂಪರೆಯಲ್ಲಿ ಬಂದಿದೆ ಅನ್ನುವಂಥದ್ದೇ ಮಹಾತ್ಮರಿಗೆ ದೊಡ್ಡ ಹೆಮ್ಮೆಯ ಸಂಗತಿ. ಎಷ್ಟು ದೀಕ್ಷೆ ಇದೆ ಅಂತಂದ್ರೆ ಮಧ್ವವಿಜಯ ಪಾರಾಯಣ ಮಾಡದೆ ಊಟ ಮಾಡುವುದಿಲ್ಲ, ನೀರು ಕುಡಿಯುವುದಿಲ್ಲ ಅನ್ನುವ ದೀಕ್ಷೆಯವರು ಇನ್ನೂ ಜಾಗೃತರಾಗಿದ್ದರು. ಹಾಗಾಗಿ ಮಧ್ವವಿಜಯ ಅದು 800 ವರ್ಷಗಳಿಂದ ಪಾರಾಯಣದಲ್ಲಿರುವಂತಹ ಗ್ರಂಥ. ಒಂದೆರಡು ದಿವಸಗಳ ಗ್ರಂಥ ಅಲ್ಲ. ಅವತ್ತಿನಿಂದ ಇವತ್ತಿನ ತನಕ ಶ್ರೀಮದಾಚಾರ್ಯರ ದೃಷ್ಟಿಗೆ ಬಿದ್ದಿದೆ ಅನ್ನುವಂತಹದ್ದು ಒಂದು ರುಹು ಇದೆ. ಹಾಗಾಗಿ ಅದು ಸುಳ್ಳು ಗ್ರಂಥ ಅಲ್ಲ, ಇತಿಹಾಸ ಗ್ರಂಥ. ನಾರಾಯಣ ಪಂಡಿತಾಚಾರ್ಯರೇ ಹೇಳ್ತಾರೆ, ಕೆಲವನ್ನು ಕೇಳಿದ್ದೇನೆ, ಕೆಲವು ಎಲ್ಲಿ ಗೊಂದಲ ಬಂತು ಅಲ್ಲಿ ಅದನ್ನು ಬಿಟ್ಟು ಯಾವುದು ನಿರ್ಣೀತ ಎಲ್ಲರಿಗೂ ಸಮ್ಮತ ಆ ವಿಷಯವನ್ನು ಮಾತ್ರ ಹೇಳಿದ್ದೇನೆ ಅಂತ ಇತಿಹಾಸದ ಬಗ್ಗೆ ತುಂಬ ಒತ್ತನ್ನು ಕೊಟ್ಟು ಮಾಡಿದಂತಹ ಗ್ರಂಥ ಶ್ರೀ ಮಧ್ವವಿಜಯ ಗ್ರಂಥ. ಈ ಮಧ್ವವಿಜಯ ಗ್ರಂಥದ ಮೇಲೆ ಬೇರೆ ಬೇರೆ ಆಚಾರ್ಯರ ಗ್ರಂಥಗಳು ಬಂತು. ಒಂದಲ್ಲ, ಎರಡಲ್ಲ, 3, 4 ಗ್ರಂಥಗಳು ಬಂತು. ಒಂದಕ್ಕೊಂದು ತಾಳಮೇಳ ಇಲ್ಲದೆ ಇರತಕ್ಕಂತಹ ಗ್ರಂಥಗಳು. ಆದರೆ ಅಲ್ಲಿಂದ ಇಲ್ಲಿವರೆಗೆ ಮಧ್ವವಿಜಯ ಬಂದಿದೆ. ಈಗ ಇನ್ನೊಂದು ಮಧ್ವವಿಜಯ ಬರಲಿಲ್ಲ, ಇನ್ನೊಂದು ವಾರಿಸಿ ಬರಲಿಲ್ಲ. ಅದು ನಮ್ಮ ಆಚಾರ್ಯರ ದೊಡ್ಡ ಹೆಗ್ಗಳಿಕೆ. ಶ್ರೀ ಮಧ್ವವಿಜಯ ಅದು ಲೌಕಿಕ ಫಲವನ್ನು ಕೊಡುತ್ತದೆ, ವೈದಿಕ ಫಲವನ್ನು ಕೊಡುವಂಥದ್ದು. ವೈದಿಕ ಫಲ ಅಂದ್ರೆ ಕೊನೆಯ ಫಲ ಅಂತಂದ್ರೆ ಮೋಕ್ಷ ಫಲವನ್ನು ಕೊಡುವಂತಹದ್ದು ಆಚಾರ್ಯರ ಅನುಗ್ರಹ. ಅದರ ಜೊತೆಗೆ ಲೌಕಿಕ ಫಲ ನಾವೇನು ಅದು ಭಗವದ್ಗೀತೆಯಲ್ಲಿ ದೇವರು ಹೇಳಿದ್ದಾನೆ, ನಿಷ್ಕಾಮ ಕರ್ಮಣ್ಯವಾಧಿಕಾರಸ್ಥೆ ಅಂತ. ಅದಷ್ಟು ಹೇಳಲಿಕ್ಕಿದ್ದದ್ದಷ್ಟೇ ಹೊರತು ಸಮಸ್ಯೆ ಬಂದಾಗ ಪರಿಹಾರ ಆಗಬೇಕು ಅಂತಂದ್ರೆ ನಾವು ಲೌಕಿಕ ಫಲಕ್ಕೆ ಜೋತು ಬೀಳುವವರೇ. ಆದರೆ ಇಂತಹ ಸಂದರ್ಭದಲ್ಲಿ ನಮ್ಮನ್ನು ಮುಳುಗಲಿಕ್ಕೆ ಆಚಾರ್ಯರು ಬಿಡುವುದಿಲ್ಲ. ಆ ಮಧ್ವವಿಜಯವನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡ್ರೆ
ನಮ್ಗೆ ಏನು ಫಲ ಅದನ್ನು ಖಂಡಿತ ಆಚಾರ್ಯರು ನೀಡ್ತಾರೆ. ನನಗೆ ಚಿಕ್ಕ ವಯಸ್ಸಿನಲ್ಲಿ ತಲೆ ಸಿಡಿತಾ ಇತ್ತು. ಕೆಲವು ದಿನ ಅದನ್ನು ಒದ್ದಾಡಿದ್ದೆ ನಾನು. ತಲೆ ಸಿಡಿತ ಬಂತು ಅಂದರೆ ಅದಕ್ಕೆ ಓದ್ಲಿಕ್ಕೆ ಆಗುದಿಲ್ಲ, ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಸಮಸ್ಯೆ ಇತ್ತು. ಆಗ ಗುರುಗಳಿಗೆ ಹೇಳಿದ್ದು, ನಾನು ಅದವನಲ್ಲಿ ಓದುವಾಗ ಸಮಸ್ಯೆ ಇತ್ತು ನನಗೆ. ಆಗ ಗುರುಗಳಿಗೆ ಹೇಳಿದ್ದು, ಪ್ರಿಯ ವಯಸ್ಸೆ ಶಿರೋ ಗುರುವೇದನ ಅಶಮಯ ಸಹಜ ಪುಸ್ತಕ, ಇದನ್ನು ವಿಶೇಷವಾಗಿ ಪಾರಾಯಣ ಮಾಡಿ ನಿಮಗೆ ದೇವರು ಅನುಗ್ರಹ ಮಾಡ್ತಾರೆ, ಗುರುಗಳು ಅನುಗ್ರಹ ಮಾಡ್ತಾರೆ. ಹಾಗೆ ಗುರುಗಳಿಗೆ ಹೇಳಿದಾಗೆ ಅದನ್ನು ಪಾರಾಯಣ ಮಾಡಿದ್ದೆ. ಅವತ್ತು ಹಾರಿ ಹೋದ ತಲೆ ಸಿಡಿತ ಕೆಲವರಿಗೆ ನಾನು ಹೇಳಿದ್ದೆ, ನನ್ನ ಅನುಭವ ಹೇಳಿದ್ದೆ. ನಾನು ಒಂದು ಚಿನ್ನೂರಿನಲ್ಲಿ ಒಬ್ಬರು ಡಾಕ್ಟ್ರು, ಮತ್ತೊಬ್ಬರು ಕೈಮುತ್ತಿನಲ್ಲಿ ಒಬ್ಬರು ಡಾಕ್ಟ್ರು. ಅವರಿಗೆ ತಲೆ ಒಬ್ಬ ಹುಡುಗ, ಒಬ್ಬರು ಡಾಕ್ಟ್ರು, ಅವರಿಗೆ ತಲೆ ಸಿಗ್ತ, ಸಿಕ್ಕಾಪಟ್ಟೆ ತಲೆ ಸಿಗ್ತ. ಅವರು ಸ್ವಾಮಿಗಳ ಹತ್ರ ಬರ್ತಿದ್ರು, ನಮಗೂ ತಲೆ ಸಿಗ್ತದೆ, ಅದು ಕೇಳಿ ಏನು ಮಾಡುವುದು ಅಂತ. ಹಾಗೆ ನನ್ನ ಅನುಭವ ಅವರಿಗೆ ಹೇಳಿದೆ, ಇದನ್ನು ನೀವು ಪಾರಾಯಣ ಮಾಡಿ, ನಿಮಗೆ ಆಚಾರ್ಯರು ಅನುಗ್ರಹ ಮಾಡ್ತಾರೆ. ಅವರೂ ಅದನ್ನು ಅನುಭವಿಸಿದ್ದಾರೆ. ಡಾಕ್ಟರು ಇನ್ನೊಬ್ಬರ ಹೆಡ್ಡೇಕ್ ಪರಿಹಾರ ಮಾಡುವವರು, ಡಾಕ್ಟರ ಹೆಡ್ಡೇಕನ್ನು ಪರಿಹಾರ ಮಾಡುವವರು ಆಚಾರ್ಯರು ಚಿಂತನೆ ಮಾಡಿದರು. ನಮ್ಮದು 60ನೇ ವರ್ಷದ ಕಾರ್ಯಕ್ರಮ ತಿರುಪತಿಯಲ್ಲಿ ಇತ್ತು. ಆವಾಗ ಎಲ್ಲ ಘೋಷಣೆ ಆಗಿತ್ತು ಕಾರ್ಯಕ್ರಮ ಅಂತ. ಆವಾಗ ಒಂದು ವಾರ ಇದೆ ಅಂತಾದಾಗ ಅದೆಲ್ಲ ಹವಾಮಾನ ಸೂಚಕರು ಎಲ್ಲ ಹೇಳಿದರು, ಮಳೆ ಬರ್ತದೆ, ಮಳೆ ಬರ್ತದೆ. ಮಳೆ ಬಂತು. ಮೇಲಿಂದ ತಿರುಪತಿಯಿಂದ ಧಾರಾಕಾರವಾಗಿ ಹರಿಯುವ ಮಳೆ ಬಂತು. ಎಲ್ಲ ಕೇಳಿದ್ರು, ಕಾರ್ಯಕ್ರಮ ಕ್ಯಾನ್ಸಲ್ ಅಂತ. ನಿಮ್ಮ ಕಾರ್ಯಕ್ರಮ ಕ್ಯಾನ್ಸಲ್ ಬರೋದು, ಅಲ್ಲಿ ಕಾರ್ಯಕ್ರಮ ದೇವರು ಮಾಡಿರ್ತಾರೆ. ಅದು ಎಷ್ಟು, ಅದಕ್ಕೆ ನಾನು ಗುರುಗಳಲ್ಲಿ ಪ್ರಾರ್ಥನೆ ಮಾಡಿದ್ದೆ, ಗುರುಗಳ ಮೂಲಕ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡಿದ್ದೆ. ವೃಷ್ಟ್ಯಾದೇ ಸನಿಯಮನಾದಿ ಚಕ್ರ ಏತ ಚಿತ್ರಂಕಿಂ ಭುವನ ನಿಯಾಮಕೇ ಸಮೀರೇವಿ. ಆ ವೃಷ್ಟ್ಯಾದಿಗಳನ್ನು ನಿಯಮನೆ ಮಾಡುವವರು ಅವರು, ಮಳೆ ಕೊಡುವವರು ಅವರು, ಮಳೆಯನ್ನು ನಿಲ್ಲಿಸುವವರು ಅವರೇ. ಅವರ ಹತ್ರ ಪ್ರಾರ್ಥನೆ ಮಾಡಿದ್ದೆ ಅಷ್ಟೇ. ಇದು ಬೇಕು ಅಂದರೆ ನಿಲ್ಲಿಸಿ, ಬೇಡ ಅಂದರೆ ಮಾಡಿ, ಅದು ಬರುವವರಿಗೆಲ್ಲ ಅನುಕೂಲ ಆಗುತ್ತೆ. ಎಷ್ಟು ಪರಮಾನುಗ್ರಹ ಆಚಾರ್ಯರದ್ದು ಅಂದರೆ ಆ ಕಾರ್ಯಕ್ರಮ ಪ್ರಾರಂಭ ಆಗುವ ದಿನ ಮಳೆ ನಿಂತಿತ್ತು. ಅದಕ್ಕಿಂತ ಮುಂಚೆ ಎಲ್ಲ ಮಳೆ ಇತ್ತು. ಕಾರ್ಯಕ್ರಮ ಮುಗಿಯಿತು, ಆ ದಿವಸ ಮುಗಿದ ಮೇಲೆ ಮಳೆ ಮತ್ತೆ ಪ್ರಾರಂಭ ಆಯಿತು. ಆ 3 ದಿವಸ ವಿದ್ಯಾದೇ ನಿಯಮನಾದಿ ಅಂದ್ರೆ ಆ ಬೇಕು ಅಂದ್ರೆ ದೇವಲೋಕದ ಬೋರ್ವೆಲ್ ಸ್ವಿಚ್ ಆನ್ ಮಾಡ್ತಾರೆ, ಬೇಡ ಅಂದ್ರೆ ಆ ಬೋರ್ವೆಲ್ ಸ್ವಿಚ್ ಆಫ್ ಮಾಡುವ ಶಕ್ತಿ ನಮ್ಮ ಆಚಾರ್ಯರಿಗಿದೆ. ಅದು ಮಧ್ವವಿಜಯಕ್ಕಿದೆ. ಆಚಾರ್ಯರು ಬೇರೆ ಅಲ್ಲ, ಮಧ್ವವಿಜಯ ಬೇರೆ ಅಲ್ಲ. ಯಾಕೆಂತಂದ್ರೆ ಅದು ನಾರಾಯಣ ಪಂಡಿತಾಚಾರ್ಯರೇ ಹೇಳ್ತಾರೆ. ಹಾಗಾಗಿ ಆ ಮಧ್ವವಿಜಯದಲ್ಲಿ ಆಚಾರ್ಯರ ಸನ್ನಿಧಾನ ಇದೆ, ಅದರಲ್ಲಿ ಭಗವಂತನ ಸನ್ನಿಧಾನ ಇದೆ. ಹಾಗಾಗಿ ಆ ಮಧ್ವವಿಜಯದ ಪಾರಾಯಣ ಸಾಮೂಹಿಕವಾಗಿ ಆಗಬೇಕು. ಮನೆಗಳಲ್ಲಿ ಮಧ್ವವಿಜಯ ಪಾರಾಯಣ ಅದು ನಡೀಬೇಕು. ಅದಕ್ಕೆ ಅಂತಹ ಒಂದು ದೊಡ್ಡ ಕ್ರಾಂತಿ ನಮ್ಮ ವಿದ್ವಾಂಸರು ಮಾಡಬೇಕಾದ್ದು. ಬೇರೆ ಪಾರಾಯಣ ಮಾಡುವುದಿಲ್ಲ ಅಂತ ಅಲ್ಲ, ಆದರೆ ಮಧ್ವವಿಜಯವನ್ನು ಪಾರಾಯಣ ಮಾಡಬೇಕು. ದಿನಕ್ಕೆ 1 ಸರ್ಗ ಆದರೂ ಪಾರಾಯಣ ಮಾಡುವಂತಹ ಸ್ಕೀಮ್ ಅದು ಘಟದ ಮೇಲೆ ನಡೆಯುತ್ತದೆ. ನಮ್ಮ ಶಿವಳ್ಳಿ ಗ್ರಾಮದಲ್ಲಿಯೂ ಕೂಡ ಅದು ನಡೆಯುವ ಹಾಗೆ ಗುರುಗಳು ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ, ಮಧ್ವವಿಜಯ ಸಿಲೆಬಸ್ಸಿಂದ ತೆಗೆಯುವ ಕಾಲದಲ್ಲಿ ಇದ್ದೇವೆ ನಾವೀಗ. ಮಣಿಮಂಜರಿ ಮಧ್ವವಿಜಯ ಔಟ್ ಆಫ್ ಸಿಲೆಬಸ್ ಅಂತ ತುಂಬಾ ಶೋಚನೀಯವಾದ ಸ್ಥಿತಿ. ಹಾಗಾಗಿ ಆ ಮಧ್ವವಿಜಯದ ಮೂಲಕ, ಗುರುಗಳ ಮೂಲಕ ದೇವರಲ್ಲಿ ನಾವು ಮಾಡುವ ಪ್ರಾರ್ಥನೆ ಅದು ಅಲ್ಲಿಂದ ಇಲ್ಲಿವರೆಗೆ ಬಂದದ್ದು, ಅನಾದಿಯಿಂದ ಬಂದದ್ದು. 800 ವರ್ಷಗಳ ಇತಿಹಾಸ ಇದೆ. ಇದು 800 ವರ್ಷದ ಇತಿಹಾಸ ಅಲ್ಲ, ಇದು ಅನಂತ ಕಾಲದ ತನಕ ವೇದದ ಹಾಗೆ ಶ್ರೀ ಮಧ್ವವಿಜಯ ಅದು ಹರಿದು ಬರಲಿ ಅಂತ ಈ ಸಂದರ್ಭದಲ್ಲಿ ಗುರುಗಳ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಮಧ್ವವಿಜಯದ ಮೇಲೆ ನಮ್ಮ ಗುರುಗಳಿಗೆ ಎಷ್ಟು ಪ್ರೀತಿ, ಅವರ ಶಿಷ್ಯೋತ್ತಮರಾದ ಶ್ರೀ ವಿಶ್ವಪ್ರೇತೀರ್ಥರಿಗೂ ಅಷ್ಟೇ ಪ್ರೀತಿ. ಪ್ರೀತಿಯಿಂದ ಯಾಕೆ ಹೇಳಿದೆ ಅಂತಂದ್ರೆ, ಅದು ಮುಖೋದ್ಗತವಾಗಿ ಪಾರಾಯಣ ಮಾಡಬೇಕಾದ್ರೆ ಯಾವತ್ತೋ ಸಲ ಓದಿದರೆ ಸಾಕಾಗುವುದಿಲ್ಲ. ಅವರು ಇವತ್ತು ಪರೀಕ್ಷೆಗೋಸ್ಕರ ತಯಾರು ಮಾಡಿಕೊಂಡು ಬಂದವರಲ್ಲ, ಸಹಜವಾಗಿ ಆ ಮಧ್ವವಿಜಯವನ್ನು ಪಾರಾಯಣ ಮಾಡ್ತಾರೆ ಅಂತಂದ್ರೆ ಅದರಲ್ಲಿ ಪ್ರೀತಿ, ಅದರಲ್ಲಿ ಭಕ್ತಿ, ಅದರಲ್ಲಿ ಶ್ರದ್ಧೆ ಇದ್ದರೆ ಮಾತ್ರ, ದಿನಾ ಪಾರಾಯಣ ಮಾಡಿದರೆ ಮಾತ್ರ ಅದು ಉಳಿಯಲಿಕ್ಕೆ ಸಾಧ್ಯ. ಅಂತಹ ಈ ಮಧ್ವವಿಜಯದಲ್ಲಿ ಪ್ರೀತಿ ಇದ್ದ, ಗುರುಗಳ ಮೇಲೆ ಭಕ್ತಿ ಇರತಕ್ಕಂತಹ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತಂದ್ರೆ ಇದು ನಮ್ಮೆಲ್ಲರ ಪುಣ್ಯ. ಗುರುಗಳ ಶತಮಾನೋತ್ಸವದ ಅಂಗವಾಗಿ 100 ಬಾರಿ ಪಾರಾಯಣ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಸ್ವಾಮಿಗಳು ಬಂದಿದ್ದಾರೆ ಅಂದ್ರೆ 100 ಬಾರಿ ಆಗಿದೆ ಅಂತ ಅರ್ಥ. ಶತಮಾನೋತ್ಸವದ ಅಂಗವಾಗಿ ಮಾಡಿದ ಈ 100 ಬಾರಿ ಸಂಕಲ್ಪದ ಈ ಶ್ರೀ ಮಧ್ವವಿಜಯ
ಪಾರಾಯಣವನ್ನು ನಮ್ಮ ಗುರುಗಳ ಮೂಲಕ ವಿಶ್ವಪ್ರೇತೀರ್ಥರು ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಅವರಿಗೂ ಅನಂತಾನಂತ ಭಕ್ತಿಯ ಪ್ರಣಾಮಗಳನ್ನು